ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ನಾಳೆ 12 ಗಂಟೆಗೆ ತೀರ್ಪನ್ನ ಪ್ರಕಟ ಮಾಡಲಿದೆ ಕೋರ್ಟ್. ಇಲ್ಲಿವರೆಗೂ ತೀರ್ಪು ಯಾವಾಗ ಅನ್ನುವಂತಹ ಒಂದು ಕಾಯುವಿಕೆ ಸಿದ್ದರಾಮಯ್ಯನವರಿಗೂ ಕೂಡ ಇತ್ತು, ಈ ದೂರನ್ನ ಕೊಟ್ಟಂತವರಿಗೂ ಕೂಡ ಇತ್ತು. ಯಾವಾಗ ತೀರ್ಪು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ನಾಳೆ 12 ಗಂಟೆಗೆ ತೀರ್ಪು ಹೊರಬೀಳುತ್ತೆ. ವಿಚಾರಣೆ ಮುಗಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಸೊ ಯಾವಾಗ ಬೇಕಾದ್ರೂ ತೀರ್ಪು ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಇದೀಗ ಪ್ರಾಸಿಕ್ಯೂಷನ್ ಭವಿಷ್ಯ ನಾಳೆ ಏನು ಅನ್ನೋದು ನಿರ್ಧಾರವಾಗುತ್ತೆ. ಮುಖ್ಯಮಂತ್ರಿಗಳ ಪಾತ್ರ ಮೂಡಾ ಕೇಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದು ಇಲ್ಲಿ ಸಾಬೀತಾಗಬೇಕು. ಮತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಅವಕಾಶ ಇದೆಯಾ, ಖಾಸಗಿ ದೂರುಗಳನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದಾ, ಈ ಪ್ರಶ್ನೆಯನ್ನ ಇಟ್ಕೊಂಡು ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರ ವಾದ ಪ್ರತಿವಾದವನ್ನ ಸುದೀರ್ಘ ಆಲಿಸಿದಂತಹ ನ್ಯಾಯಾಲಯ ನಂತರದಲ್ಲಿ ಇದರ ತೀರ್ಪನ್ನ ಕಾಯ್ದಿರಿಸಿತ್ತು. ತೀರ್ಪು ನಾಳೆ ಪ್ರಕಟವಾಗುತ್ತೆ. ಇದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಬಿಗ್ ಡೇ ಅಂತ ಅನ್ನಕೊಳ್ಳಲ್ಲ ನಾನು, ರಾಜ್ಯಪಾಲರಿಗೂ ಬಿಗ್ ಡೇ ಇದು. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಕಾನೂನಾತ್ಮಕವಾಗಿದೆಯಾ? ಯಾಕೆಂದ್ರೆ ಅದಾದ ನಂತರದ ಬೆಳವಣಿಗೆಗಳು ಗಮನಿಸಿದ್ದೀವ್ಯಾ, ಸುಮಾರು ವಿಚಾರದಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ ರಾಜ್ಯಪಾಲರು. ಈಗ ನಿನ್ನೆ ಕೂಡ ಅರ್ಕಾವತಿ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಈ ವಿಚಾರದಲ್ಲೆಲ್ಲ ಅವರು ಅಂದ್ರೆ ತಮ್ಮ ಅಧಿಕಾರ ಚಲಾಯಿಸೋದಕ್ಕೆ ಬರುತ್ತಾ ಇಲ್ವಾ, ಇದೆಲ್ಲದಕ್ಕೆ ಉತ್ತರ ನಾಳೆ ಸಿಗುತ್ತೆ. ಮೂಡಾ ಹಗರಣದಲ್ಲಿ ಇದು ಕೇವಲ ಪ್ರಾಸಿಕ್ಯೂಷನ್, ಜಡ್ಜ್ಮೆಂಟ್ ಅಲ್ಲ, ಇನ್ನು ಪ್ರಕರಣದ ವಿಚಾರಣೆಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಮಾಡಬಹುದಾ, ಮುಖ್ಯಮಂತ್ರಿಗಳನ್ನ ವಿಚಾರಣೆಗೆ ಒಳಪಡಿಸಬಹುದಾ, ಒಳಪಡಿಸಬಾರದಾ, ಇಷ್ಟೇ ವಿಚಾರ ಇರ್ತಕ್ಕಂಥದ್ದು. ಒಳಪಡಿಸಬೇಕು, ತನಿಖೆ ನಡಿಬೇಕು ಅಂತಕ್ಕಂಥದ್ದು ರಾಜ್ಯಪಾಲರು ಕೊಟ್ಟಿರೋ ಆದೇಶ. ರಾಜ್ಯಪಾಲರ ಆದೇಶವನ್ನು ಎತ್ತಿಡಿತಾರಾ ಅಥವಾ ಇಲ್ವಾ? ಸಿಎಂ ಪಾಲಿಗೆ ನಾಳೆ ಬಿಗ್ ಡೇ ನಿಜಕ್ಕೂ ಕೂಡ. ಯಾಕೆ ಅಂತಂದ್ರೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ ಆದೇಶ ಕೊಡ್ತಾ ಇದೆ. ಪ್ರಾಸಿಕ್ಯೂಷನ್ನಿಂದ ಪಾರಾಗ್ತಾರಾ ಮುಖ್ಯಮಂತ್ರಿಗಳು? ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಹೈಕೋರ್ಟ್? ಇದೇ ಪ್ರಶ್ನೆ ಇರ್ತಕ್ಕಂಥದ್ದು. ನಾಳೆ ಮುಖ್ಯಮಂತ್ರಿಗಳ ಪಾಲಿಗೆ ಬಿಗ್ ಡೇ. ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ನಾಳೆ ನಾವು ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಎತ್ತಿಡಿಯುತ್ತಾ ಇಲ್ವಾ? ಹಾಗಾಗಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರಿಗೂ ಬಿಗ್ ಡೇ ಅಂತ ನಾನು ಅನ್ಕೋತೀನಿ. ತಾವೇನು ಹೇಳ್ತೀರಾ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದಂತ ಏಕಸದಸ್ಯ ಪೀಠ, ಅಂದ್ರೆ ಹೈಕೋರ್ಟ್ ನ ಏಕಸದಸ್ಯ ಪೀಠ ಆದೇಶವನ್ನ ಕಾಯ್ದಿರ್ತಿತ್ತು. ಅಂದ್ರೆ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರ್ತಿತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಆದೇಶವನ್ನ ಪ್ರಕಟಿಸ್ತೀವಿ ಅಂತ ಹೇಳಿ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಹೈಕೋರ್ಟ್ ನಿಂದ ಬರುವಂತ ಆದೇಶಗಳು ಬಹಳ ಮಹತ್ವದಾಗಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದ ಶಾಕ್ ಆಗಿರುತ್ತಾ ಅಥವಾ ರಿಲೀಫ್ ಅನ್ನ ಸಿಕ್ಕುತ್ತಾ, ಎರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದಾವೆ. ಯಾಕಂದ್ರೆ ರಾಜ್ಯಪಾಲರು ಕೊಟ್ಟಂತ ಆದೇಶ ಏನಿತ್ತು, ಆದೇಶ ಸರಿಯಾಗಿಲ್ಲ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಂತ ಪ್ರಕ್ರಿಯೆಗಳನ್ನ ಸರಿಯಾಗಿ ಫಾಲೋ ಅಪ್ ಅನ್ನ ಮಾಡಿಲ್ಲ. ಜೊತೆಗೆ ಕೇವಲ 3-4 ಪುಟಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ರ ಸರಿಯಾದ ಕ್ಲಾರಿಟಿಗಳನ್ನ ಕೂಡ ಕೊಟ್ಟಿಲ್ಲ, ಸರಿಯಾದ ಕಾರಣಗಳನ್ನು ಕೂಡ ಅವರು ತೋರಿಸಿಲ್ಲ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ, ಇದನ್ನ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಅದಾದ ನಂತರ ಸಿಎಂ ಅವರ ವಿರುದ್ಧ ಇರುವಂತಹ ಆರೋಪಗಳೇನಿದೆ, ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಸಿಕ್ಕಿಂತ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಮನಗಂಡೆ ತನಿಖೆಗೆ ಆದೇಶವನ್ನ ಮಾಡ್ತಾ ಇರುವಂತದ್ದು ಅಂತ ಹೇಳಿ. ಯಾಕಂದ್ರೆ ಒಂದು ಹಗರಣ ಆಗಿದೆ, ಹಗರಣ ಆದ ಮೇಲೆ ಅದರ ಸತ್ಯಾಸತ್ಯತೆಗಳನ್ನ ತಿಳಿಬೇಕು. ಜೊತೆಗೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮೇಶನ್ ಆಗ್ಬೇಕು, ಅಂದ್ರೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡಿದ್ರು ಎರಡೂ ಕಡೆಯಿಂದ. ಜೊತೆಗೆ ದೂರುದಾರರಾದಂತ ಸ್ನೇಹಮಿ ಪರ ವಕೀಲರಿರ್ಬೋದು, ಜೊತೆಗೆ ಟಿ.ಜೆ. ಅಬ್ರಾಮ್ ಪರ ವಕೀಲರಿರ್ಬೋದು, ಅದಾದ ನಂತರ ಪ್ರದೀಪ್ ಕುಮಾರ್ ಅವರ ಪರ ವಕೀಲರಿರ್ಬೋದು, ಸುದೀರ್ಘವಾಗಿ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಎಲ್ಲಾ ಕಡೆ ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಲಯ ಆದೇಶವನ್ನ ಕಾಯ್ದಿರ್ತಿತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಆದೇಶ ಹೊರಬೀಳ್ತಾ ಇದೆ. ಹೊರಬೀಳೋ ಸಂದರ್ಭದಲ್ಲಿ ಸಿಎಂ ಅವ್ರಿಗೆ ನಾಳೆ ಶುಭ ಮಂಗಳವಾರ ಆಗುತ್ತಾ ಅನ್ನೋದೇ ಸಾಕಷ್ಟು ಕುತೂಹಲ. ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಘಟಾನುಘಟಿ ಲಾಯರ್ಗಳು ಅಪಿಯರ್ ಆಗಿದ್ರು ಈ ಸರ್ತಿ. ಹಾಗೆ ನೋಡಕ್ ಹೋದ್ರೆ ಅಭಿಷೇಕ್ ಮನು ಸಿಂಘ್ವಿ, ತುಷಾರ್ ಮೆಹ್ತಾ. ಸೊ ಹಾಗಾಗಿ ಅವರವರು ವಾದ ಮಾಡಬೇಕಾದ್ರೆ ನಮ್ಗೆ ಅನಿಸ್ತಾ ಇದ್ದು ಹೌದಲ್ವಾ, ಇವ್ರು ಹೇಳ್ತೀರಾ ನಿಜ ಅಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಕೋರ್ಟ್ ಏನು ತೀರ್ಪು ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ.